ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಪ್ರತಿಮಾ. ಸಂಸದ ಪ್ರಜ್ವಲ್ ರೇವಣ್ಣ ಕುರಿತಾಗಿ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯೊಂದಿಗೆ ನಿಮ್ಮ ಎದುರಿಗೆ ಬಂದಿದ್ದೀನಿ. ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಇವತ್ತು ರಾತ್ರಿ ಬರ್ತಾರೆ ಎನ್ನುವಂತಹ ಆಯ್ಕೆನ SIT ಈಗ ಕಾಯ್ತಾ ಇರುವಂತದ್ದು. ಇಂಥ ಸಂದರ್ಭದಲ್ಲಿ ಏರ್ ಟಿಕೆಟ್ ಬುಕ್ ಆಗಿದೆ ನಿಜ, ಆದ್ರೆ ಪ್ರಜ್ವಲ್ ರೇವಣ್ಣನೇ ಟಿಕೆಟ್ ಬುಕ್ ಮಾಡಿರೋದು ನಿಜಾನ? SIT ಅಧಿಕಾರಿಗಳ ದಾರಿ ತಪ್ಪಿಸ್ತಾ ಇದ್ದಾರಾ ಪ್ರಜ್ವಲ್ ರೇವಣ್ಣ? ಹಲವು ಅನುಮಾನಗಳನ್ನ ಸೃಷ್ಟಿಸ್ತಾ ಇದೆ ಪ್ರಜ್ವಲ್ ರೇವಣ್ಣ ಏರ್ ಟಿಕೆಟ್. ಯಾಕಾಗಿ ಅನುಮಾನ ಅಂತ ನೋಡ್ತಾ ಹೋದ್ರೆ, ಟಿಕೆಟ್ ಬುಕ್ ಮಾಡುವಾಗ ಪ್ರಜ್ವಲ್ ಹಲವು ತಪ್ಪು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ತಪ್ಪು ವೈಯಕ್ತಿಕ ಮಾಹಿತಿಯನ್ನ ಕೊಟ್ಟು ಟಿಕೆಟ್ ಮಾಡಿಸಿದ್ರೆ ಹಾಗಿದ್ರೆ ಪ್ರಜ್ವಲ್ ಈಗ ಆಲ್ರೆಡಿ 5 ಬಾರಿ ಪ್ರಜ್ವಲ್ ಟಿಕೆಟ್ ಬುಕ್ ಮಾಡೋದು ಕ್ಯಾನ್ಸಲ್ ಮಾಡೋದನ್ನ ಮಾಡಿದ್ದನ್ನ ಗಮನಿಸಿದ್ವಿ. ಆದರೆ ಈ ಬಾರಿ ವಿಡಿಯೋ ಮಾಡಿ ತಾನು ಶುಕ್ರವಾರ ವಿಚಾರಣೆಗೆ ಹಾಜರಾಗೋದಾಗಿ ತಿಳಿಸಿದ್ರು. ಅದರ ಬೆನ್ನಲ್ಲೇ ಟಿಕೆಟ್ ಬುಕಿಂಗ್ ಡೀಟೇಲ್ಸ್ಗಳು ಬಂದವು. ಲುಫ್ತಾನ್ಸಾ ಏರ್ಲೈನ್ಸ್ ನಲ್ಲಿ ಅಲ್ಲಿನ ಕಾಲಮಾನ 12:05 ಅಂದ್ರೆ ಭಾರತೀಯ ಕಾಲಮಾನದಲ್ಲಿ ನೋಡಿದ್ರೆ ಮಧ್ಯಾಹ್ನ 3:15 ಟೇಕ್ ಆಫ್ ಆಗುವಂತಹ ವಿಮಾನ ಅದು. ಆದ್ರೆ ಆ ಟಿಕೆಟ್ ನಲ್ಲಿ ಇರುವಂತಹ ಮಾಹಿತಿ, ಬುಕಿಂಗ್ ಮಾಡುವಾಗ ಕೊಟ್ಟಂತಹ ಡೀಟೇಲ್ಸ್ ಏನಿದೆ ಅದು ಈಗ ಅನುಮಾನ ಮೂಡಿಸ್ತಾ ಇದೆ. ಟಿಕೆಟ್ ಬುಕ್ ಮಾಡುವಾಗ ತಮ್ಮ ವೈಯಕ್ತಿಕ ಮಾಹಿತಿಯನ್ನ ತಪ್ಪಾಗಿ ಕೊಟ್ಟು ಟಿಕೆಟ್ ಮಾಡಿಸಿದ್ರ ಪ್ರಜ್ವಲ್. ಆ ಟಿಕೆಟ್ ಡೀಟೇಲ್ಸ್ ಗಳು ಲಭ್ಯ ಆಗಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ. ಲುಫ್ತಾನ್ಸಾ ಏರ್ಲೈನ್ಸ್ ನ ವೆಬ್ಸೈಟ್ಗೆ ಹೋಗಿ ಆ ಟಿಕೆಟ್ ನ ಡೀಟೇಲ್ಸ್ ಹಾಕಿದ್ರೆ ಯಾರು ಟಿಕೆಟ್ ಬುಕ್ ಮಾಡಿದ್ದು ಅವರ ಬಗ್ಗೆಗಿನ ಹಲವು ಮಾಹಿತಿಗಳಲ್ಲಿ ಸ್ಪಷ್ಟ ಆಗತ್ತೆ. ಆದ್ರೆ ಅಲ್ಲಿ ನಮೂದಾಗಿರುವಂತಹ ಮಾಹಿತಿಯನ್ನ ನೋಡ್ತಾ ಹೋದ್ರೆ ಹಲವು ತಪ್ಪುಗಳು ಕಂಡು ಬರ್ತಾ ಇದೆ. ಪ್ರಜ್ವಲ್ ಬುಕ್ ಮಾಡಿರುವಂತಹ ಟಿಕೆಟ್ ನಲ್ಲಿ ತಪ್ಪು ಮಾಹಿತಿ. ಲುಫ್ತಾನ್ಸಾ ವೆಬ್ಸೈಟ್ ನಲ್ಲಿ ಪ್ರಜ್ವಲ್ ಪ್ರಯಾಣದ ಮಾಹಿತಿ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಪ್ರಜ್ವಲ್ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಮೊದಲನೇದಾಗಿ ತಪ್ಪನ್ನ ಗಮನಿಸ್ತಾ ಹೋದ್ರೆ, ಆ ಏರ್ ಟಿಕೆಟ್ ನಲ್ಲಿ ಪ್ರಜ್ವಲ್ ರೇವಣ್ಣ ಫಿಮೇಲ್ ಅಂತ ನಮೂದಾಗಿದೆ. ಮೊದಲನೇ ತಪ್ಪು. ಅಷ್ಟೇ ಅಲ್ಲ, ಪ್ರಜ್ವಲ್ ವಿಳಾಸ ಕೂಡ ತಪ್ಪಿದೆ ಅನ್ನೋದು ಪತ್ತೆಯಾಗ್ತಾ ಇದೆ. ದೆಹಲಿ, ಅರುಣಾಚಲ ಪ್ರದೇಶ ಅಂತೆಲ್ಲ ವಿಳಾಸ ಕೊಟ್ಟಿದ್ದಾರೆ ಪ್ರಜ್ವಲ್. 2 ಪಾಸ್ಪೋರ್ಟ್ ಇದೆ ಪ್ರಜ್ವಲ್ ಬಳಿ. ಅದರ ಡೀಟೇಲ್ಸ್ ಕೊಡಬೇಕಾಗತ್ತೆ. ಅದರಲ್ಲಿ ಒಂದು ಪಾಸ್ಪೋರ್ಟ್ ಭಾರತದ್ದಾದ್ರೆ ಮತ್ತೊಂದು ಪಾಸ್ಪೋರ್ಟ್ ಅಫ್ಘಾನಿಸ್ತಾನದ್ದು ಅಂತ ನಮೂದಾಗಿದೆ. ಜೊತೆಗೆ 2 ದೇಶದ ಪಾಸ್ಪೋರ್ಟ್ ಅಂತ್ಯದ ಅವಧಿ, ಆ ದಿನಾಂಕ ಏನಿದೆ ಅದು ಒಂದೇ ಇದೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ನ ಸಂಖ್ಯೆ ಕೂಡ ಅಸ್ಪಷ್ಟವಾಗಿದೆ. ಹಾಗಿದ್ರೆ SIT ಅಧಿಕಾರಿಗಳ ದಾರಿ ತಪ್ಪಿಸ್ತಾ ಇದ್ದಾರಾ ಪ್ರಜ್ವಲ್? ಆ ಟಿಕೆಟ್ ಗಮನಿಸ್ತಾ ಇದ್ದೀವಿ. ಆ ಟಿಕೆಟ್ ನಲ್ಲಿರುವಂತಹ ಡೀಟೇಲ್ಸ್ ಅನ್ನ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಪ್ರಜ್ವಲ್ ರೇವಣ್ಣ ಅವರು ಬುಕ್ ಮಾಡಿರುವಂತಹ ಟಿಕೆಟ್ ನಲ್ಲಿ ಮಹಿಳೆ ಅಂತ ನಮೂದಾಗಿದೆ. ಅಡ್ರೆಸ್ ತಪ್ಪಾಗಿದೆ. ಅರುಣಾಚಲ ಪ್ರದೇಶದ ಅಡ್ರೆಸ್ ಇದೆ. ಅವರ ಡೇಟ್ ಆಫ್ ಬರ್ತ್, ಅವರ ಹೆಸರು ಇದೆಲ್ಲವೂ ಕೂಡ ಸ್ಪಷ್ಟವಾಗಿದೆ. ಆದರೆ ಟಿಕೆಟ್ ಬುಕ್ ಮಾಡುವಾಗ ವೈಯಕ್ತಿಕ ಮಾಹಿತಿಗಳನ್ನ ತಪ್ಪಾಗಿ ಕೊಟ್ರ ಯಾಕೆ ಎನ್ನುವ ಪ್ರಶ್ನೆ ಮೂಡುತ್ತೆ. ಫಿಮೇಲ್ ಅಂತ ನಮೂದಾಗಿರೋದು, ವಿಳಾಸ ತಪ್ಪಾಗಿರೋದು, 2 ಪಾಸ್ಪೋರ್ಟ್ ಪೈಕಿ ಒಂದು ಪಾಸ್ಪೋರ್ಟ್ ಇಂಡಿಯಾದ್ದು, ಮತ್ತೊಂದು ಪಾಸ್ಪೋರ್ಟ್ ಅಫ್ಘಾನಿಸ್ತಾನದ್ದು ಅಂತ ನಮೂದಾಗಿದೆ. ಯಾಕೆ ಹೀಗೆ ಎನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಈ ಮೂಲಕ SITಯ ದಾರಿ ತಪ್ಪಿಸುವ ಪ್ರಯತ್ನ ಆಗ್ತಾ ಇದೆಯಾ? 2 ಪಾಸ್ಪೋರ್ಟ್ನ ಎಕ್ಸ್ಪೈರಿ ಡೇಟ್ ಕೂಡ, ಅಂದ್ರೆ ಅವಧಿ ಮುಕ್ತಾಯದ ದಿನಾಂಕ ಏನಿದೆ ಅದು ಸೇಮ್ ಇದೆ, 11/24 ಅನ್ನೋದು. ಆದ್ರೆ ಒಂದು ಪಾಸ್ಪೋರ್ಟ್ ತಾವು ಗಮನಿಸಬಹುದು. ಈಗ ನಾವು ನೋಡ್ತಾ ಇರುವಂತದ್ದು ಮಹಿಳೆ ಅಂತ ನಮೂದಾಗಿರುವಂತಹ ವಿಚಾರ. ಜೊತೆಗೆ ಅಡ್ರೆಸ್ ಅರುಣಾಚಲ ಪ್ರದೇಶದ ವಿಳಾಸ. ಹಾಸನದ ಪ್ರಜ್ವಲ್ ಅರುಣಾಚಲ ಪ್ರದೇಶದ ವಿಳಾಸ ಕೊಟ್ಟಿದ್ಯಾಕೆ? ಅಫ್ಘಾನ್ ವಿಳಾಸ ನೋಡ್ತಾ ಇದೀವಿ. ಅಂದ್ರೆ 2 ಪಾಸ್ಪೋರ್ಟ್ ಏನಿದೆ, 2 ಪಾಸ್ಪೋರ್ಟ್ನ ಡೀಟೇಲ್ಸ್ ಕೊಡಬೇಕಾಗತ್ತೆ. ಒಂದು ಇಶ್ಯೂಡ್ ಇನ್ ಇಂಡಿಯಾ, ಮತ್ತೊಂದು ಇಶ್ಯೂಡ್ ಇನ್ ಅಫ್ಘಾನಿಸ್ತಾನ್. ಏನಿದು ತಪ್ಪು ಮಾಹಿತಿ? ಯಾಕಾಗಿ? ಇದು ಹಲವು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ತಪ್ಪು ಮಾಹಿತಿ ಕೊಟ್ರ ಪ್ರಜ್ವಲ್. ಈ ಮೂಲಕ SITಯ ದಾರಿ ತಪ್ಪಿಸುವಂತಹ ಏನಾದರೂ ಪ್ರಯತ್ನಗಳಾಗ್ತಾ ಇದೆಯಾ? ನಿಜಕ್ಕೂ ಪ್ರಜ್ವಲ್ ವಾಪಸ್ ಆಗ್ತಾ ಇದ್ದಾರಾ? ಇದೇ ಫ್ಲೈಟ್ ಅಲ್ಲಿ ಬರ್ತಾ ಇದ್ದಾರಾ? ಹೀಗೆ
ಹಲವು ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಪ್ರಜ್ವಲ್ ವಿಮಾನದ ಟಿಕೆಟ್ನ ಡೀಟೇಲ್ಸ್ ನೋಡ್ತಾ ಇದೀವಿ. ಲುಫ್ತಾನ್ಸಾ ಏರ್ಲೈನ್ಸ್ ನಲ್ಲಿ ಪ್ರಜ್ವಲ್ ಪ್ರಯಾಣಿಸ್ತಾರೆ. 3:15ಕ್ಕೆ ಟೇಕ್ ಆಫ್ ಆಗುವಂತಹ ವಿಮಾನ ರಾತ್ರಿ 12:30ಕ್ಕೆ ಬಂದಿಳಿಯುತ್ತೆ. ಆದ್ರೆ ಆ ಟಿಕೆಟ್ ನಲ್ಲಿರುವಂತಹ ಡೀಟೇಲ್ಸ್ ನೋಡ್ತಾ ಇದೀವಿ. ಅರುಣಾಚಲ ಪ್ರದೇಶದ ವಿಳಾಸ ಇದೆ, ಮಹಿಳೆ ಅಂತ ನಮೂದಾಗಿದೆ. 2 ಪಾಸ್ಪೋರ್ಟ್ನ ಡೀಟೇಲ್ಸ್ಗಳು ತಪ್ಪಾಗಿವೆ. ಇಶ್ಯೂಡ್ ಇನ್ ಅಫ್ಘಾನಿಸ್ತಾನ್, ಒಂದು ಅಫ್ಘಾನಿಸ್ತಾನದ ಪಾಸ್ಪೋರ್ಟ್. ತಪ್ಪು ವೈಯಕ್ತಿಕ ಮಾಹಿತಿ ಕೊಟ್ಟು ಟಿಕೆಟ್ ಮಾಡಿಸ್ಕೊಂಡ್ರ ಗಮನಿಸ್ತಾ ಇದೀವಿ. ಅಲ್ಲಿ ಫೀಮೇಲ್ ಅಂತ ನಮೂದಾಗಿದೆ, ಮಹಿಳೆ ಅಂತ ನಮೂದಾಗಿದೆ. ಅರುಣಾಚಲ ಪ್ರದೇಶದ ವಿಳಾಸ ಇದೆ. ಅಡ್ರೆಸ್ ನೋಡಿ. ಜೊತೆಗೆ 2 ಪಾಸ್ಪೋರ್ಟ್ನ ಡೀಟೇಲ್ಸ್ ಅಲ್ಲಿ ಒಂದು ಅಫ್ಘಾನ್ ವಿಳಾಸ. ಅಫ್ಘಾನಿಸ್ತಾನಕ್ಕೂ ಪ್ರಜ್ವಲ್ಗೂ ಏನ್ ಸಂಬಂಧ? ರಾಜತಾಂತ್ರಿಕ ಪಾಸ್ಪೋರ್ಟ್ ಒಂದು, ಸಾಮಾನ್ಯ ಪಾಸ್ಪೋರ್ಟ್ ಒಂದು, 2 ಪಾಸ್ಪೋರ್ಟ್ ಪ್ರಜ್ವಲ್ ಬಳಿ ಇದೆ ಅಂತಂದ್ರೆ 2 ಇಂಡಿಯಾದಿಂದಲೇ ಇಶ್ಯೂ ಆಗಿರುತ್ತೆ. ಆದ್ರೆ ಕೊಟ್ಟಿರುವ ಮಾಹಿತಿಯ ಪ್ರಕಾರ ಒಂದು ಪಾಸ್ಪೋರ್ಟ್ ಇಂಡಿಯಾದಲ್ಲಿ ಇಶ್ಯೂ ಆಗಿದ್ರೆ ಮತ್ತೊಂದು ಅಫ್ಘಾನಿಸ್ತಾನದ್ದು, ಅಫ್ಘಾನಿಸ್ತಾನದ ವಿಳಾಸ ಇದೆ. ಆದ್ರೆ 2 ಪಾಸ್ಪೋರ್ಟ್ನ ಅವಧಿ ಅಂತ್ಯ ಆಗುವಂತಹ ದಿನಾಂಕ ಎನ್ನುವುದಾಗಿದೆ, ಅದು ಸೇಮ್ ಇದೆ. ಈ ರೀತಿ ತಪ್ಪು ಮಾಹಿತಿಯನ್ನು ಕೊಟ್ಟು ಏರ್ ಟಿಕೆಟ್ ಬುಕ್ ಮಾಡಿದ್ ಯಾಕೆ ಎನ್ನುವ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. 34 ದಿನದ ಹೈ ಡ್ರಾಮಾ ಇವತ್ತಿಗೆ ಅಂತ್ಯ ಆಗತ್ತೆ. ಪ್ರಜ್ವಲ್ ವಾಪಸ್ ಬರ್ತಾರೆ, ವಶಕ್ಕೆ ತೆಗೆದುಕೊಳ್ಳಲಾಗುತ್ತೆ, ವಿಚಾರಣೆ ಎದುರಿಸ್ತಾರೆ ಅಂತೆಲ್ಲ ನಾವು ಮಾತನಾಡ್ತಾ ಇದ್ದೀವಿ. ಆದ್ರೆ ಕೊಟ್ಟಿರುವ ಇನ್ಫಾರ್ಮೇಶನ್ ತಪ್ಪಾಗಿ ಕೊಟ್ಟು ಈ ರೀತಿ ಟಿಕೆಟ್ ಅನ್ನ ಪ್ರಜ್ವಲ್ ಬುಕ್ ಮಾಡಿದ್ದಾರೆ ಅಂತಂದ್ರೆ SITಯ ದಾರಿ ತಪ್ಪಿಸುವಂತ ಪ್ರಯತ್ನ ಏನಾದರೂ ಆಗ್ತಾ ಇದೆಯಾ? ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ರವಿ ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ಪ್ರಜ್ವಲ್ ಇವತ್ತು ವಾಪಸ್ ಆಗ್ತಾರೆ, ಎಲ್ಲ ಡ್ರಾಮಾ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇದೆ, SIT ಅವರನ್ನು ವಶಕ್ಕೆ ಪಡೆಯುತ್ತೆ ಅಂತ ನಾವು ಸುದ್ದಿ ಮಾಡ್ತಾ ಇದೀವಿ. ಆದ್ರೆ ಇಲ್ಲಿ ನೋಡ್ತಾ ಹೋದ್ರೆ ಅವರು ಬುಕ್ ಮಾಡಿರುವಂತಹ ಟಿಕೆಟ್ ನಲ್ಲಿರುವ ಮಾಹಿತಿ ಏನಿದೆ, ಇಷ್ಟೊಂದು ತಪ್ಪುಗಳು. ಎಲ್ಲೋ ಮೇಲ್ ಫಿಮೇಲ್ ಅಂತ ಅಲ್ಲಿ ಟೈಪ್ ಮಾಡೋಲ್ಲಿ ತಪ್ಪಾಗಿದೆ ಅಂತ ಅನ್ಕೊಳ್ಳೋಣ. ಆದ್ರೆ ಅಡ್ರೆಸ್ ತಪ್ಪಿದೆ, ಪಾಸ್ಪೋರ್ಟ್ನ ಡೀಟೇಲ್ಸ್ಗಳು ತಪ್ಪಿವೆ. ಈ ಎಲ್ಲ ತಪ್ಪುಗಳನ್ನ ನೋಡ್ತಾ ಹೋದಾಗ ಸಹಜವಾಗಿ ಅನುಮಾನ ಮೂಡುತ್ತಲ್ವಾ, ಯಾಕೆ ಹೀಗೆ ಕೊಟ್ರು ಅನ್ನುವಂಥದ್ದು? ಖಂಡಿತವಾಗಿ ಪ್ರತಿಮಾ, ಯಾಕಂದರೆ ಬಹುಶಃ ಪ್ರಜ್ವಲ್ ರೇವಣ್ಣ ಇವತ್ತು ಭಾರತಕ್ಕೆ ಬಂದೇ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇತ್ತು. ಯಾಕಂದರೆ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಕಳೆದ 2 ದಿವಸಗಳಿಂದ ಪ್ರಜ್ವಲ್ ರೇವಣ್ಣ ಒಂದು 3 ನಿಮಿಷಗಳ ವಿಡಿಯೋ ಕೂಡ ರಿಲೀಸ್ ಮಾಡಿದರು. ಅದರಲ್ಲಿ ಎಲ್ಲರ ಕ್ಷಮೆ ಕೇಳಿ ನಾನು 31ನೇ ತಾರೀಕು ಶುಕ್ರವಾರ ಬೆಳಗ್ಗೆ SIT ಕಚೇರಿಗೆ ಬಂದು ವಿಚಾರಣೆ ಎದುರಿಸ್ತೀನಿ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಕೂಡ ರೆಡಿಯಾಗಿದ್ದರು. ಬಂದಂತಹ ತಕ್ಷಣವೇ ಕಾನೂನು ಕ್ರಮಗಳು ಯಾವ ರೀತಿ ಪ್ರೋಸೆಸ್ ಮಾಡಬೇಕು, ಯಾವ ರೀತಿ ಅರೆಸ್ಟ್ ಮಾಡಬೇಕು, ಯಾವ ರೀತಿ ವಿಚಾರಣೆ ಮಾಡಬೇಕು ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ಕೂಡ ಈಗ ಆಲ್ರೆಡಿ SIT ಅಧಿಕಾರಿಗಳು ಚರ್ಚೆ ಕೂಡ ಮಾಡಿರುವಂಥದ್ದು. ಆದರೆ ಈ ನಡುವೆ ಪ್ರಜ್ವಲ್ ರೇವಣ್ಣ ಒಂದು ಟಿಕೆಟನ್ನು ಕೂಡ ಒಂದು ಅಫಿಷಿಯಲ್ ಆಗಿ ಬುಕ್ ಮಾಡಿದ್ರು. ಅಂದರೆ ಇವತ್ತು ಅಂದರೆ ಮೇ 30ನೇ ತಾರೀಕು ಮಧ್ಯಾಹ್ನ 12:30ಯಿಂದ ರಾತ್ರಿ 12:00ವರೆಗೆ ಬರುವಂತಹ ಲುಫ್ತಾನಾ ಏರ್ ಟಿಕೆಟ್ನಲ್ಲಿ ಒಂದು ಟಿಕೆಟನ್ನು ಕೂಡ ಬುಕ್ ಮಾಡಿದ್ರು. ಜರ್ಮನಿಯ ಮ್ಯೂನಿಚ್ನಿಂದ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಟಿಕೆಟನ್ನು ಕೂಡ ಬುಕ್ ಮಾಡಿದ್ರು. ಭಾರತೀಯ ಕಾಲಮಾನ 4:03ಯಿಂದ ಮಧ್ಯರಾತ್ರಿ 12:00ವರೆಗೆ ಬೆಂಗಳೂರಿಗೆ ರೀಚ್ ಆಗುವಂತಹ ಟಿಕೆಟನ್ನು ಕೂಡ ಬುಕ್ ಮಾಡಿದ್ರು. ಅಂದರೆ ಈ ಟಿಕೆಟ್ ಈಗ ಆಲ್ರೆಡಿ SIT ಅಧಿಕಾರಿಗಳು ಕೂಡ ಅವ್ರ ಹತ್ರ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಕಲೆ ಆಗ್ತಿರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಈ ಬಾರಿಯೂ ಕೂಡ SIT ಅಧಿಕಾರಿಗಳಿಗೆ ಬರದೆ ಕೈ ಕೊಡ್ತಾರ ಅನ್ನುವಂತಹ ಮಾಹಿತಿ ಕೂಡ ಈಗ ಹೊರಗಡೆ ಬರ್ತಾರೆ. ಯಾಕಂದರೆ ಪ್ರಜ್ವಲ್ ರೇವಣ್ಣ ಮಾಡಿರುವ ಟಿಕೆಟ್ ಬುಕ್ನಲ್ಲಿ ಒಂದಷ್ಟು ಮಿಸ್ಟೇಕ್ಗಳನ್ನು ಕೂಡ ಕಾಣ್ಬೋದು. ಪ್ರಜ್ವಲ್ ರೇವಣ್ಣ ಪಕ್ಕದಲ್ಲಿ ಜೆಂಡರ್ ಅನ್ನುವಂತಹ ಏನು ಫಾರಮ್ ಇದೆ ಅಲ್ಲಿ ಫೀಮೇಲ್ ಅಂದರೆ ಮಹಿಳೆ ಅನ್ನುವಂತಹ ಒಂದು ತಪ್ಪು ನಮೂದೆ ಕೂಡ ಇರುವಂಥದ್ದು. ಜೊತೆಗೆ ಆಫ್ಘಾನ್ ಪಾಸ್ಪೋರ್ಟ್ ಎಂಟ್ರಿ ಕೂಡ ಆಗಿರುವಂಥದ್ದು. ಅಂದರೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ 2 ಪಾಸ್ಪೋರ್ಟ್ಗಳು ಇದಾವ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಬರುವಂಥದ್ದು. ಆದರೆ 2 ಪಾಸ್ಪೋರ್ಟ್ಗಳಲ್ಲ, ಅಂದರೆ ಭಾರತದ ಪಾಸ್ಪೋರ್ಟ್ ಮತ್ತು ಆಫ್ಘಾನ್ ಪಾಸ್ಪೋರ್ಟ್ನಲ್ಲಿ ಎಕ್ಸ್ಪೈರಿ ಡೇಟು 11/24 ಅಂದರೆ ನವೆಂಬರ್ 2024ಕ್ಕೆ ಎಕ್ಸ್ಪೈರಿ ಆಗುತ್ತೆ ಅನ್ನುವಂತಹ ಒಂದು ಮಾಹಿತಿ ಇರುವಂಥದ್ದು. ಜೊತೆಗೆ ಹೋಮ್ ಅಡ್ರೆಸ್ ಅರುಣಾಚಲ ಪ್ರದೇಶದ್ದು ಕೊಟ್ಟಿರುವಂಥದ್ದು. ಅಂದರೆ ಅವರ ಹಾಸನದ ವಿಳಾಸ ಕೊಟ್ಟಿಲ್ಲ, ಬೆಂಗಳೂರಿನ ವಿಳಾಸ ಕೊಟ್ಟಿಲ್ಲ, ಬೇರೊಂದು ವಿಳಾಸವನ್ನು ಕೂಡ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಬಹುಶಃ ಭಾರತಕ್ಕೆ ಪ್ರಜ್ವಲ್ ಇವತ್ತು ಬರ್ತಾರಾ ಇಲ್ವಾ ಅನ್ನುವಂತಹ ಅನುಮಾನ ಈಗ ಹೆಚ್ಚಾಗ್ತಿರುವಂಥದ್ದು. ಯಾಕಂದರೆ ಈಗ ಆಲ್ರೆಡಿ SITಯಲ್ಲಿ
ಪ್ರಜ್ವಲ್ ರೇವಣ್ಣ ವಿರುದ್ಧ 3 FIRಗಳು ಕೂಡ ದಾಖಲಾಗಿರುವಂಥದ್ದು, 3 ಕೂಡ 376 ಅಡಿ ದಾಖಲಾದಂತಹ FIRಗಳು. ಆ ಪ್ರಕರಣಗಳಲ್ಲಿ ಪ್ರಜ್ವಲ್ ರೇವಣ್ಣ SIT ಅಧಿಕಾರಿಗಳಿಗೆ ತುಂಬ ಅವಶ್ಯಕವಾಗಿ ಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಭಾರತಕ್ಕೆ ಬಂದೇ ಬರ್ತಾರೆ ಅನ್ನುವಂತಹ ಖಚಿತವಂತಹ ಒಂದು ಮಾಹಿತಿ ಕೂಡ SIT ಅಧಿಕಾರಿಗಳಿತ್ತು. ಈ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಏರ್ಪೋರ್ಟ್ನಲ್ಲೂ ಕೂಡ ಅಧಿಕಾರಿಗಳು ಬೀಡು ಬಿಟ್ಟು ವಾಚ್ ಕೂಡ ಮಾಡ್ತಿರುವಂಥದ್ದು. ಜೊತೆಗೆ ರಾಜ್ಯದ ಗುಪ್ತಚರ ಇಲಾಖೆಯಿಂದನೂ ಕೂಡ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಂತಾರೆ. ಅಂದರೆ ಯಾವ ಟೈಮಲ್ಲಿ ಬೋರ್ಡಿಂಗ್ ಆಗುತ್ತೆ, ಬೋರ್ಡಿಂಗ್ ಲಿಸ್ಟ್ ಬೇಕು, ಅದೆಲ್ಲವನ್ನು ಕೂಡ ಈಗ ಆಲ್ರೆಡಿ ಚರ್ಚೆ ಮಾಡ್ತಿದ್ದಾರೆ. ಸಾಮಾನ್ಯವಾಗಿ ಯಾವುದೇ ಫ್ಲೈಟ್ನ ಮಾಹಿತಿ ಏನಿದೆ ಇದು 2 ವಿಭಾಗಕ್ಕೆ ಹೋಗುತ್ತೆ. ಒಂದು ಕಸ್ಟಮ್ಸ್ ವಿಭಾಗಕ್ಕೆ ಹೋಗುತ್ತೆ, ಮತ್ತೊಂದು ಗುಪ್ತಚರ ಇಲಾಖೆಗೆ ಹೋಗುತ್ತೆ. ಸೊ ಹೀಗಾಗಿ ಆ 2 ವಿಭಾಗಕ್ಕೆ ಹೋಗುವಂತಹ ಪ್ರಯಾಣಿಕರ ಮಾಹಿತಿಯನ್ನು ಕೂಡ ಈಗ ಆಲ್ರೆಡಿ SIT ಅಧಿಕಾರಿಗಳು ಕಲೆ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಪ್ರಯತ್ನ ಪಡ್ತಿದ್ದಾರೆ. ಬಹುಶಃ 3:15ಗೆ ಫ್ಲೈಟ್ ಇರುವಂಥದ್ದು, 3 ಗಂಟೆಗೆ ಅಲ್ಲಿ ಬೋರ್ಡಿಂಗ್ ಕಂಪ್ಲೀಟ್ ಆಗುತ್ತೆ. 3:15 ತಪ್ಪರೆ 3:45ಗೆ ಈ ಒಂದು ಯಾರ್ಯಾರು ಪ್ರಯಾಣ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಈ ಎಲ್ಲ ಮಾಹಿತಿಗಳನ್ನು ಕೂಡ ಕಲೆ ಹಾಕಬೇಕು ಅನ್ನುವಂತಹ ಉದ್ದೇಶದಿಂದ SIT ಅಧಿಕಾರಿಗಳು ಈಗ ಆಲ್ರೆಡಿ ವಿಮಾನ ಪ್ರಾಧಿಕಾರದ ಅಧಿಕಾರಿಗಳ ಜೊತೆ ಕೂಡ ಈಗಾಗಲೇ ಸಂಪರ್ಕವನ್ನು ಮಾಡಿದ್ದಾರೆ. ಅವರು ಕೂಡ ಒಪ್ಕೊಂಡಿದ್ದಾರೆ, ನಾವು ಬೋರ್ಡಿಂಗ್ ಕ್ಲಿಯರೆನ್ಸ್ ಆದಮೇಲೆ ನಿಮಗೆ ಪಟ್ಟಿಯನ್ನು ಕೂಡ ಕಳಿಸ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಟಿಕೆಟ್ ಕ್ರಾಸ್ ಚೆಕ್ ಆದಂತಹ ಸಂದರ್ಭದಲ್ಲಿ ಒಂದಷ್ಟು ತಪ್ಪು ಮಾಹಿತಿಗಳು ಕೂಡ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ, ಜೊತೆಗೆ ನಿನ್ನೆ ಮಧ್ಯಂತರ ಜಾಮೀನಿಗೂ ಕೂಡ ಪ್ರಜ್ವಲ್ ರೇವಣ್ಣ ಹಾಕಿಕೊಂಡಿದ್ದಾರೆ. ಅಂದರೆ ಮಧ್ಯಂತರ ಜಾಮೀನು ಏನಾಗುತ್ತೆ ಆ ಬಳಿಕ ಭಾರತಕ್ಕೆ ಬರೋಣ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಯೋಚನೆ ಮಾಡ್ತಿದ್ದಾರೆ ಅನ್ನುವಂತಹ ಅನುಮಾನ ಈ ಟಿಕೆಟ್ನಲ್ಲಿರುವಂತಹ ಒಂದಷ್ಟು ಮಿಸ್ಟೇಕ್ಗಳಿಂದ ಗೊತ್ತಾಗ್ತಿದೆ. ಪ್ರತಿಮಾ, ಎಸ್ ರವಿ, ನಿಜ ಈ ಹಿಂದೆ ಕೂಡ 5 ಬಾರಿ ಟಿಕೆಟ್ ಬುಕ್ ಮಾಡಿದ್ರು, ನಂತರ ಕ್ಯಾನ್ಸಲ್ ಆಗ್ತಾ ಇತ್ತು. ಆದರೆ ಈ ಬಾರಿ ವಿಡಿಯೋ ಮಾಡಿ ತಾನು ಬರೋದಾಗೆ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಬರಬಹುದು ಅಂತ ಊಹಿಸಲಾಗಿತ್ತು. ಈ ತಪ್ಪು ಮಾಹಿತಿಗಳನ್ನ ಗಮನಿಸ್ತಾ ಹೋದ್ರೆ ಈ ರೀತಿ ತಪ್ಪು ಮಾಹಿತಿಗಳನ್ನ ಕೊಟ್ಟು ಅವರು ಪ್ರಯಾಣ ಮಾಡೋದಕ್ಕಂತೂ ಸಾಧ್ಯ ಆಗಲ್ಲ ಅಂತ ಅನ್ಸುತ್ತೆ. ಹಾಗಿದ್ದಾಗ ಈ ತಪ್ಪು ಮಾಹಿತಿಯ ಮೂಲಕ SITಯ ದಾರಿಯನ್ನು ತಪ್ಪಿಸುವಂತ ಪ್ರಯತ್ನವನ್ನ ಪ್ರಜ್ವಲ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಅನುಮಾನ, ಪ್ರಶ್ನೆ ದಟ್ಟವಾಗಿ ಕಾಡತ್ತಲ್ವಾ ಅಂತ. ಖಂಡಿತವಾಗಿ, ಯಾಕಂದ್ರೆ ಪ್ರಜ್ವಲ್ ರೇವಣ್ಣನ ಭಾರತಕ್ಕೆ ಕರೆತರುವಂತಹ ಪ್ರಯತ್ನ SIT ಅಧಿಕಾರಿಗಳು ತುಂಬ ಗಂಭೀರವಾಗಿ ಮಾಡಿರುವಂಥದ್ದು. ಯಾಕಂದರೆ ಈಗ ಆಲ್ರೆಡಿ ಅವರ ಮೇಲೆ 376 ಸೆಕ್ಷನ್ ಅಡಿಯಲ್ಲಿ ದಾಖಲಾಗಿರುವಂತಹ FIRಗಳಲ್ಲಿ ಪ್ರಜ್ವಲ್ ರೇವಣ್ಣ SIT ಅಧಿಕಾರಿಗಳಿಗೆ ತುಂಬ ಅವಶ್ಯಕವಾಗಿ ಬೇಕಾಗಿರ್ತಾರೆ. ಸೊ ಹೀಗಾಗಿ ಅವರ ಕುಟುಂಬದ ಕಡೆ ಪ್ರಜ್ವಲ್ ಅವರ ಚಿಕ್ಕಪ್ಪ ಕುಮಾರಸ್ವಾಮಿ ಅವರು ಕೂಡ ಒಂದು ಮನವಿಯನ್ನು ಮಾಡ್ತಾರೆ. ತಾತ ದೇವೇಗೌಡರು ಕೂಡ ಒಂದು ಪತ್ರವನ್ನು ಕೂಡ ಬರೀತಾರೆ. ಅಂದರೆ ಎಲ್ಲೇ ಇದ್ರೂ ಕೂಡ ಬಂದು ವಿಚಾರಣೆಗೆ ಹಾಜರಾಗುವಂತಹ ಒಂದು ಒತ್ತಾಯವನ್ನು ಕೂಡ ಆ ಕುಟುಂಬದ ಕಡೆಯಿಂದ ಕೂಡ ಮಾಡ್ತಾರೆ. ಜೊತೆಗೆ ಸೊ ಈ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಒಂದು ವಿಡಿಯೋವನ್ನು ಕೂಡ ರಿಲೀಸ್ ಮಾಡ್ತಾರೆ. ಆ ವಿಡಿಯೋದಲ್ಲಿ ತುಂಬ ಸ್ಪಷ್ಟವಾಗಿ ಮೇ 31 ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ SIT ಕಚೇರಿಗೆ ನಾನು ಹಾಜರಾಗ್ತೀನಿ ಅಂತಾರೆ. ಅದರ ಪ್ರಕಾರವೇ ನಿನ್ನೆ ಮಧ್ಯಾಹ್ನ ಲುಫ್ತಾನಾ ಏರ್ಲೈನ್ಸಿಂದನೂ ಕೂಡ ಬಿಸ್ನೆಸ್ ಕ್ಲಾಸ್ ಒಂದು ಟಿಕೆಟ್ ಕೂಡ ಬುಕ್ ಆಗುತ್ತೆ. ಸೊ ಹೀಗಾಗಿ ಪ್ರಜ್ವಲ್ ರೇವಣ್ಣ ಇವತ್ತು ಭಾರತಕ್ಕೆ ರಾತ್ರಿ 12 ಬಂದೇ ಬರ್ತಾರೆ. ತಕ್ಷಣವೇ ಆತನನ್ನು ವಶಕ್ಕೆ ಪಡ್ಕೊಂಡು SIT ಕಚೇರಿಗೆ ಕರ್ಕೊಂಡ್ಬರ್ಬೇಕು. ಆ ನಂತರ ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗಬೇಕು, PC ಕಸ್ಟಡಿ ಕೇಳಬೇಕು. ಇನ್ನೊಂದು ಇಂತಹ ಸಾಕಷ್ಟು ಪ್ರೋಸೆಸ್ಗಳನ್ನು ಕೂಡ SIT ಅಧಿಕಾರಿಗಳು ರಶೆ ಮಾಡ್ಕೊಂಡಿದ್ದಾರೆ. ಆದರೆ ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ಟಿಕೆಟನ್ನು ವೆರಿಫೈ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಟೆಕ್ನಿಕಲ್ ಎರರ್ಗಳು ಇಲ್ಲಿ ತುಂಬ ಸ್ಪಷ್ಟವಾಗಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಈ ಥರದ ಟೆಕ್ನಿಕಲ್ ಎರರ್ಗಳು ಇದ್ದಂತಹ ಸಂದರ್ಭದಲ್ಲಿ ವಿಮಾನ ಪ್ರಯಾಣ ಮಾಡೋದಕ್ಕೆ ಅಲ್ಲಿ ಇಮಿಗ್ರೇಷನ್ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕೂಡ ಪರ್ಮಿಷನ್ ಕೊಡಲ್ಲ. ಯಾಕಂದರೆ ಒಬ್ಬ ಗಂಡಸಿನ ಟಿಕೆಟ್ಗೆ ಹೆಂಗಸು ಅನ್ನುವಂತಹ ಒಂದು ನಮೂದನೆ ಮಾಡಿರುವಂಥದ್ದು, ಜೊತೆಗೆ ಆಫ್ಘಾನ್ ಪಾಸ್ಪೋರ್ಟ್ ಅನ್ನುವಂತಹ ಒಂದು ಎಂಟ್ರಿ ಮಾಡಿರುವಂಥದ್ದು, ಜೊತೆಗೆ ಆಧಾರ್ ಕಾರ್ಡಲ್ಲಿರುವಂತಹ ವಿಳಾಸವನ್ನು ಹೊರತುಪಡಿಸಿ ಮತ್ತೊಂದು ಅರುಣಾಚಲ ಪ್ರದೇಶದಲ್ಲಿರುವಂತಹ ವಿಳಾಸವನ್ನು ನಮೂದನೆ ಮಾಡಿರೋದು, ಇದೆಲ್ಲವನ್ನು ನೋಡ್ತಿದ್ದಂಥ ಸಂದರ್ಭದಲ್ಲಿ ಇಮಿಗ್ರೇಷನ್ ಅಧಿಕಾರಿಗಳು ಇವರ ಪ್ರಯಾಣಕ್ಕೆ ಅನುಮತಿಯನ್ನು ಕೊಡೋದು ತುಂಬ ಕಷ್ಟ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಈ ಒಂದು ಕಾರಣವನ್ನು ಹೇಳಿಕೊಂಡು ಬಹುಶಃ ಭಾರತಕ್ಕೆ ಬರುವಂತಹ ಒಂದು ಏನು ತಯಾರಿ ಮಾಡ್ಕೊಂಡಿದ್ದಾರೆ ಅದನ್ನು ಮುಂದೂಡಬಹುದು. ಯಾಕಂದರೆ ಈಗ ಆಲ್ರೆಡಿ ಮಧ್ಯಂತರ ಜಾಮೀನಿಗೂ ಕೂಡ ಅರ್ಜಿ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಸಬೂಬನ್ನು ಹೇಳ್ಕೊಂಡು ಅವರ ಪ್ರಯಾಣವನ್ನು ರದ್ದುಗೊಳಿಸುವಂತಹ ಒಂದು ಪ್ರಯತ್ನ ಕೂಡ ಪ್ರಜ್ವಲ್ ರೇವಣ್ಣ ಮಾಡ್ತಾ ಇದ್ದಾರೆ ಅನ್ನೋಂತಹ ಅನುಮಾನ ಕೂಡ ತುಂಬ ಸ್ಪಷ್ಟವಾಗಿ ಕಾಡ್ತಾ ಇರುವಂಥದ್ದು. ಯಾಕಂದರೆ ಈಗ ಆಲ್ರೆಡಿ 5 ಬಾರಿ ಟಿಕೆಟನ್ನು ಬುಕ್ ಮಾಡಿದ್ದಾರೆ, 5 ಬಾರಿ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಮೇ 8ನೇ ತಾರೀಕು ಬುಕ್ ಮಾಡಿದ್ದಾರೆ, ಮೇ 10ನೇ ತಾರೀಕು, ಮೇ 12 ಮತ್ತು ಜೊತೆಗೆ ಅಂತಿಮವಾಗಿ ಮೇ 15ನೇ ತಾರೀಕು ಟಿಕೆಟ್ ಕನ್ಫರ್ಮ್ ಆಗಿತ್ತು. ಆ ಸಂದರ್ಭದಲ್ಲಿ ಭಾರತಕ್ಕೆ ಬಂದೇ ಬರ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಅವತ್ತಿತ್ತು. ಆದರೆ ಕೊನೆ ಸಂದರ್ಭದಲ್ಲಿ ಅವರು ಫ್ಲೈಟ್ ಹತ್ತದಂಗೆ ಭಾರತಕ್ಕೆ ಬರುವಂತಹ ಪ್ರಯತ್ನ ಕೂಡ ಕೈ ಬಿಟ್ಟಿದ್ರು. ಸೊ ಹೀಗಾಗಿ ಈ ಬಾರಿ ಆದರೂ ಖಂಡಿತವಾಗಿ ಪ್ರಜ್ವಲ್ ರೇವಣ್ಣ ಬರ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ SIT ಅಧಿಕಾರಿಗಳು ಕಾಯ್ತಾ ಇರುವಂಥದ್ದು. ಸೊ ಆದರೆ ಈ ಟಿಕೆಟ್ನಲ್ಲಿರುವಂತಹ ಎರರ್ಗಳನ್ನು ನೋಡ್ತಿದ್ದಂಥ ಸಂದರ್ಭದಲ್ಲಿ ಈ ಒಂದು ಟೆಕ್ನಿಕಲ್ ಕಾರಣಗಳನ್ನು ಇಟ್ಟುಕೊಂಡು ಇಮಿಗ್ರೇಷನ್ ಅಧಿಕಾರಿಗಳು ಇವರ ಪ್ರಯಾಣವನ್ನು ರದ್ದುಗೊಳಿಸ್ಬೋದು, ಅವರ ಪ್ರಯಾಣಕ್ಕೆ ಅನುಮತಿಯನ್ನು ನಿರಾಕರಣೆ ಮಾಡ್ಬೋದು. ಸೊ ಅಂದರೆ ನಾನು ಬರೋದಕ್ಕೆ ರೆಡಿ ಇದ್ದೆ, ಸೊ ಆದರೆ ಟಿಕೆಟ್ನಲ್ಲಿರುವಂತಹ ಒಂದಷ್ಟು ಟೆಕ್ನಿಕಲ್ ಎರರ್ಗಳಿಂದ ನಾನು ಪ್ರಯಾಣಕ್ಕೆ ಬರ್ತಾ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ಪ್ರಜ್ವಲ್ ರೇವಣ್ಣ ಬಹುಶಃ ಮುಂದಿನ ದಿನಗಳು ಅಂದರೆ ಇವತ್ತು ರದ್ದಾದಂತಹ ಸಂದರ್ಭದಲ್ಲಿ ಅವರು ಈ ಒಂದು ಮಾಹಿತಿಯನ್ನು ಮತ್ತೆ ಬಿಡುಗಡೆ ಮಾಡಿ ಒಂದು
ಸೆಲ್ಫ್ ಡಿಫೆನ್ಸನ್ನು ಕೂಡ ಮಾಡ್ಬೋದು. ಮಧ್ಯಂತರ ಜಾಮೀನು ಏನಾಗುತ್ತೆ ಅನ್ನೋಂಥ ನೋಡಿಕೊಂಡು ಬಹುಶಃ ಮುಂದಿನ ಪ್ರಯಾಣಕ್ಕೂ ಕೂಡ ಬರುವಂತಹ ಸಾಧ್ಯತೆ ಇದೆ. ಬಹುಶಃ ನೋಡಬೇಕು ಪ್ರತಿಮಾ. ಎಸ್, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.